ಒಂದು ಅನ್ಕೊಂಡಿಗೆಲ್ಲ ಮಾಡ್ತಿರೋದು ಅಲ್ಲಿಂದನೇ ಬಂದಿರೋದು, ನಮ್ಮ ತಂದೆಯಿಂದ ಬಂದಿರೋದು ಅದು. ಜಾಸ್ತಿ ಸೀನ್ಸ್ ನಮ್ಮ ಜೊತೆ ಮಾತಾಡನೇ ಇಲ್ಲ. ಈ ತರ ದಿಸ್ ಪರ್ಸನ್ ಇಸ್ ಸೋ ಸ್ವೀಟ್, ಹೌ ಕುಡ್ ಹಿ ಮೇಕ್ ಅ ಗ್ಯಾಂಗ್ಸ್ಟರ್ ಫಿಲ್ಮ್? ಒಳ್ಳೆ ರೌಡಿಸಂ ಮೂವಿ ಅದು. ಗ್ಯಾಂಗ್ಸ್ಟರ್ ಅಂತ ಒಳಗೆ ಒಬ್ಬ ರಾಕ್ಷಸ ಅವರೇ. 24 ಸಿನಿಮಾ ನೋಡಿರೋದು ಬೇರೆ, ಅದೇ ಕ್ಯೂಟ್ನೆಸ್. ಒಂದು ಕೇಳೋದೇ ಬೇಡ, ನನ್ನ ಗಂಡನ ಬಗ್ಗೆ ಗೊತ್ತು. ವಿನೋದಣ್ಣ ಮಾಡಿದ್ದಾರೆ ಅಂದರೆ 100% ಮಾದೇವನೇ ನೋಡಿದ್ದೀರಾ ಅಲ್ವಾ? ಮಾದೇವ ಮಾಡಿದೆ, ನನಗೊಂದು ಹೊಟ್ಟೆ ಉರಿ ಇತ್ತು. ಸ್ಪೆಷಲಿ ನಾನು ಈ ಸಿನಿಮಾ ಮಾಡಿದ್ದು ಇಬ್ರಿಗೋಸ್ಕರ. ಆ ಸ್ಮೈಲಲ್ಲೇ ಸಿನಿಮಾ ಮುಗಿಸಿತ್ತು. ಡೋರ್ ಓಪನ್ ಮಾಡಿದೆ, ಇವರು ಏಂಜಲ್ ಥರ ಹಿಂಗೆ ಹೋಗ್ತಾ ಇದ್ರು. ದರ್ಶನ್ ಸರ್ದು ಮತ್ತು ವಿನೋದ್ ಸರ್ದು ಒಂದು ಫೈಟ್ ನೋಡಿ ತುಂಬ, ದರ್ಶನ್ ಸರ್ ಬರ್ಡೇಲಷ್ಟೇ ವಿನೋದ್ ಸರ್ ಮಾತಾಡಿಸ್ತಾ ಇದ್ದಿದ್ದು ನಾನು. ಯಾವಾಗ ಇನ್ನೂ ಜ್ವರ ಹೊಡಿಬೇಕು ನೀವು ಅಂದರು, ಅವಾಗ ನಂಗೆ ಧೈರ್ಯ ಬಂದಿದ್ದು. ಈ ಘಟಾನುಘಟಿಗಳ ಮಧ್ಯೆ ನಾನು ಏನು ಮಾಡಲಿ ಸರ್? ಅಂದರೆ ಹೊಡಿತೀನಿ ಬಿಡಿತೀನಿ, ಅದು ಆ ಥರದ್ದು ಏನು ಇಲ್ಲ. ಇದರಲ್ಲಿ ಇಬ್ಬರು ಮಚ್ಚಿಡ್ತೀವಿ ತಿರ್ಗಾ. ಐ ಥಿಂಕ್ ಇದನ್ನ ಅಕಸ್ಮಾತ್ ಪ್ರಾಬ್ಲಮ್ ಬಂತು ಅಂದ್ರೆ ನಮ್ಮ ಪ್ರೊಡ್ಯೂಸರ್ಗಳು ನೋಡ್ಕೊತಾರೆ. ಎಲ್ಲರಿಗೂ ಹಾಯ್, ನಮಸ್ಕಾರ. ನಾನು ನಿಮ್ಮ ರಜತ್ ಬುಜ್ಜಿ. ಇವತ್ತು ನಮ್ಮ ಇಡೀ ತಂಡ ಏನು ಪಂಚಲಿ ಬಂದ್ಬಿಟ್ಟಿದ್ದೀವಿ ಅಂತ ನೋಡ್ತಾ ಇರ್ಬೋದು, ನಮ್ಮ ಪ್ರೊಡ್ಯೂಸರ್ ಒಬ್ರನ್ನ ಬಿಟ್ಟರೆ. ಇವತ್ತು ಸಂಕ್ರಾಂತಿ ಹಬ್ಬನ ಆಚರಿಸೋಕ್ಕೆ ಬಂದಿದ್ದೀವಿ, ನಮ್ಮ ಇಡೀ ಬಲರಾಮನ ತಂಡ. ಇವತ್ತು ಸಂಕ್ರಾಂತಿ ಅಂತ ಹೇಳಿದ್ರೆ ಒಂದು ರೈತರಿಗೆ ಮೀಸಲಿರೋ ಒಂದು ಹಬ್ಬ ಅದು. ಆ ಹಬ್ಬನ ಇವತ್ತು ಮಂಡ್ಯದಲ್ಲಿ ಆಚರಿಸ್ತಾ ಇದ್ದೀವಿ. ಸೊ ಫಸ್ಟ್ಲಿ ನಾನು ಮಾತಾಡೋಕ್ಕೆ ಇಷ್ಟಪಡೋದು ನಮ್ಮ ಕ್ಯಾಪ್ಟನ್ ಆಫ್ ದ ಶಿಪ್ KM ಚೈತನ್ಯ ಸರ್. ಸರ್, ಫಸ್ಟ್ ಮೂವಿ ಬಂದು ನಿಮ್ಮದು ಅಂದರೆ ಅಂಡರ್ ವರ್ಲ್ಡ್ದು ಆ ದಿನಗಳು 2007 ರಿಲೀಸ್ ಆಯಿತು ಅನಿಸುತ್ತೆ. ಅಕಸ್ಮಾತು ಒಂದು ಮಗು ಆ ಟೈಮಲ್ಲಿ ಹುಟ್ಟಿದ್ರೆ, ಇವಾಗ 2026 ತಿರ್ಗಾ ಬಲರಾಮನ ದಿನಗಳು, 18 ವರ್ಷ ಗ್ಯಾಪು ಸರ್. ಓಟ್ ಆಗೋಕ್ಕೆ ಮೆಚುರಿಟಿನೇ ಸಿಕ್ಬಿಟ್ರೋದು. ಯಾಕೆ ಸರ್ ಇಷ್ಟು ವರ್ಷ ಗ್ಯಾಪು? ನನಗೆ ಗೊತ್ತಿರೋ ಪ್ರಕಾರ ನಮ್ಮ ನಿರ್ಮಾಪಕರು ನಮ್ಮ ಆ ದಿನಗಳು ಸಿನಿಮಾ ರಿಲೀಸ್ ಆದಾಗ 6 ವರ್ಷ ವಯಸ್ಸು ಬಿಟ್ರು ಸರ್, ಹೇಳ್ಬಿಟ್ರು ಸರ್. 10 ವರ್ಷ ವಯಸ್ಸು. ಸೊ ಈಗ 18 ವರ್ಷ ಆಗಿದೆ ನಮ್ಮ ಸಿನಿಮಾ ರಿಲೀಸ್ ಆಗಿ. ಅಂದರೆ ರಜತ್ ಹೇಳಿದಾಗೆ 18 ವರ್ಷದ ನಂತರ ಮತ್ತೆ ಅದೇ ಒಂದು ಕಥೆನ ಸರ್ಕಸ್ ಮಾಡ್ತಾ ವಾಪಸ್ ಅಲ್ಲಿಗೆ ಹೋಗಿ ಅದನ್ನ ಕನ್ಸ್ಟ್ರಕ್ಟ್ ಮಾಡೋದು ಒಂದು ದೊಡ್ಡ ಜವಾಬ್ದಾರಿನೇ, ಒಂದು ದೊಡ್ಡ ಸಾಹಸನೇ. ಆದರೆ ಆ ದಿನಗಳು ಸಿನಿಮಾ 86ನೇ ಇಸ್ವಿಲಿ ಮುಗಿಯುತ್ತೆ ಅದ್ರ ಕತೆ. ಈ ಕತೆ 86ನೇ ಇಸ್ವಿಲಿ ಪ್ರಾರಂಭ ಆಗುತ್ತೆ, ಅದ್ರ ಮುಂದಿನ ಕಥೆಯನ್ನು ಹೇಳ್ತಾ ಹೋಗುತ್ತೆ. ಹಾಗನ್ಬಿಟ್ಟು ಇದು ಆ ದಿನಗಳು ಸಿನಿಮಾದ ಪಾರ್ಟ್ 2 ಅಲ್ಲ, ಆ ದಿನಗಳು ಸಿನಿಮಾದ ಮುಂದುವರೆದ ಭಾಗ ಅಂತ ಹೇಳ್ಬೋದು. ಸರ್, ನಂದು ಇನ್ನೊಂದು ಪ್ರಶ್ನೆ ನಿಮಗೆ ಅಂದರೆ, ನಾನು ಒಂದು ಚಿಕ್ಕ ಪಾತ್ರ ಇದರಲ್ಲಿ ಮಾಡಿದ್ದೀನಿ. ಎಷ್ಟು ಡೆಡಿಕೇಟೆಡ್ ಆಗಿ ಎಲ್ಲರೂ ಮಾಡಿದ್ರು, ಆಮೇಲೆ ನೀವು ಎಷ್ಟು ಒಂದು ಫೋಕಸ್ಡ್ ಆಗಿ ಫಿಲಮ್ ಮಾಡಿದ್ರಿ ಅಂತ ನಾನು ನೋಡಿದ್ದೀನಿ. ಸರ್, ನಿಮಗೆ ಇದು ತುಂಬ ಟಫ್ ಕ್ವಶನು, ಬಟ್ ನಿಮ್ಗೆ ಆ ದಿನಗಳು ಫೇವ್ರೇಟಾ ಇಲ್ಲ ಬಲರಾಮನ ದಿನಗಳು ಫೇವ್ರೇಟ್? ಇದು ತುಂಬ ಕಷ್ಟ. ಅಂದರೆ ಯಾವ ಮಗು ಫೇವ್ರೇಟ್? ಆದರೆ ಒಂದು ಸುಲಭವಾದ ಉತ್ತರ ಅಂತಂದರೆ, ಆ ದಿನಗಳು ನಾನು ಬರೆದಿದ್ದ ಸಿನಿಮಾ ಅಲ್ಲ. ಓಕೆ. ಆ ದಿನಗಳು ಅಗ್ನಿಶ್ರೀಧರ್ ಅವರು ಬರೆದಿದ್ದು, ಅಗ್ನಿಶ್ರೀಧರ್ ಅವರ ಕನಸದು. ಓಕೆ. ಆದರೆ ಈ ಸಿನಿಮಾ ನಾವೆಲ್ಲ ಸೇರ್ಕೊಂಡು ಮಾಡಿರುವಂಥದ್ದು. ಇದು ಹೆಚ್ಚು ನನ್ನ ಸಿನಿಮಾ ಅಂತ ನಾನು ವೆರಿ ನೈಸ್. ಥ್ಯಾಂಕ್ ಯು ಸರ್. ಸರ್, ಆಲ್ ದ ವೆರಿ ಬೆಸ್ಟ್ ಯು ಸರ್. ಈ ಸಿನಿಮಾ ಅತಿ ದೊಡ್ಡ ಯಶಸ್ಸು ಕಾಣಲಿ ಅಂತ ಕೇಳ್ಕೊತಾ ಇದ್ದೀನಿ. ನೆಕ್ಸ್ಟ್ ಡೈರೆಕ್ಟ್ಲಿ ಟು ವಿನೋದ್ ಪ್ರಭಾಕರ್ ಸರ್. ಸರ್, ನಿಮ್ಮನ್ನ ಆ್ಯಕ್ಚುಲಿ ನೋಡಿದ್ರೇ ಒಂಥರ ತುಂಬ ಖುಷಿ ಆಗುತ್ತೆ ಸರ್. ಸಚ್ ಡೆಡಿಕೇಟೆಡ್ ಆ್ಯಕ್ಟರ್ ಯು ಆರ್. ಅಂದರೆ ಒಂಥರ ಜೊತೆಗೆ ಮಿಂಗಲ್ ಆದಮೇಲೆ ಗೊತ್ತಾಗೋದು ನೀವೆಷ್ಟು ಒಂಥರ ಮಗು ಮನಸ್ಸಿನ ಒಂದು ವ್ಯಕ್ತಿ ಅಂತ. ಸರ್, ನಿಮ್ಮದು ಎಲ್ಲ ಜಾನರ್ ಮೂವಿಗಳು ನಾವು ನೋಡಿದ್ದೀವಿ, ಬಟ್ ಬಲರಾಮನ ದಿನಗಳು ನನಗೆ ನೀವು ಒಂದೊಂದು ಸತಿ ಆ್ಯಕ್ಟಿಂಗ್ ಮಾಡಿ ತೋರಿಸೋವಾಗ ತುಂಬ ನನಗೆ ಇಷ್ಟ ಆಗೋದು. ನೀವು ಹೇಳ್ತಿದ್ದೀರಿ ನಾನು ಇದ್ದಿದ್ದು ಶಿವಾಜಿನಗರಲ್ಲಿ, ಆ ಬ್ಯಾಕ್ಗ್ರೌಂಡ್ ಎಲ್ಲ ಮಾತಾಡುವಾಗ ತುಂಬ ಕನೆಕ್ಟ್ ಆಗೋದು ಸರ್. ಈ ಮೂವಿ ನಿಮಗೆ